ದೆಹಲಿ ನಾಯಕರು ಕರೆದಿದ್ದಾರೆ, ವಿಪಕ್ಷ ನಾಯಕ ಮತ್ತು ರಾಜ್ಯಕ್ಕೆ ಸ್ಥಾನಕ್ಕಿಂತಲೂ ಇವ್ರ ಮೇಗಿನ ಸ್ಥಾನ ಕೊಡ್ಬೋದು. ನಾ ಎಂದೂ ಹೇಳಿಲ್ಲ, ನಾ ಅಪೇಕ್ಷೆ ಮಾಡೋದಿಲ್ಲ. ನನಗೆ ಅದು ಕೊಡ್ಬೋದು ಇದು ಕೊಡ್ಬೋದು. ನಾ ಹಗಲು ಕಾಣಿಸಲು ತಿರುಕು ನೂರ ಮುಂದೆ ಮೂರಕ್ಕ ಶಾಲೆಯಲ್ಲಿ ಹೇಳ್ತಾರಲ್ಲ, ಹಂಗೆ ಎಂದೂ ಕನಸು ಕಾಣೋದಿಲ್ಲ. ನನಗೇನು ಕೊಡೋದು ಬೇಕಾಗಿಲ್ಲ, ಅವರು ನನಗೂ ಬೇಕಾಗಿಲ್ಲ, ಅವ್ರಿಗೂ ಕೊಡಬೇಕಾಗಿಲ್ಲ. ಅವ್ರಿಗೆ ಪಾಪ ಅವ್ರನ್ನೇ ಸಂಭಾಳಿಸ್ಬೇಕಾಗಿತ್ತು. ಲೋಕಸಭಾ ಎಲೆಕ್ಷನ್ ಸಂಭಾಳಿಸೋದು ಹೋಲಿ ಅವ್ರನ್ನ. ಮುಂದೆ ಆದ್ಮೇಲೆ ಏನು ನೋಡಕತ್ರಿ, 2024ಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಇವತ್ತೇ ಭವಿಷ್ಯ ಹೇಳ್ತೇನೆ. ನಮ್ಮ ನರೇಂದ್ರ ಮೋದಿಯವರು 2024 ಲೋಕಸಭಾ ಗೆದ್ದ ಮ್ಯಾಗ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಮೂರು ಖತಮ್ ಮಾಡ್ತಾರೆ. ಸುಮ್ಮ ಅಲ್ಲಿ ತನಕ ಜಗತ್ತಾರೆ. ಇಲ್ಲ ಅದನ್ನು ಸ್ಪಷ್ಟಪಡಿಸ್ತೀನಿ. ನಾ ಯಾವ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಿಲ್ಲ. ನಾ ಬಿಜಾಪುರ ಜನ ನನಗೆ 5 ವರ್ಷ MLA ಆರಿಸಿ ಕಳ್ಸ್ಯಾರ. ನಾ MP ಆಗಿ 10 ವರ್ಷ ಕೆಲಸ ಮಾಡೀನಿ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಪುಣ್ಯಾತ್ಮ ಕೈಯಾಗ ಮಂತ್ರಿಯಾಗಿ ಕೆಲಸ ಮಾಡೀನಿ. ನನಗೆ ಬಾಗಲಕೋಟೆ ಲೋಕಸಭೆ ನಿಂದಿರುವಂಥದ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಿಂದಿರೋದಿಲ್ಲ. ನಾ ಯಾರು ಹೇಳಿದ್ರು ನಿಂದಿರೋದು ಅಂತ ಹೇಳ್ತಾನೆ. ಹೈಕಮಾಂಡ್ ಹೇಳ್ಯಾರ, ಅವ್ರು ಹೇಳ್ಯಾರ. ಹೈಕಮಾಂಡ್ ನಂದು ಬಿಜಾಪುರನಾಗ ಅದಾರ, ಅಲ್ಲೆಲ್ಲೆಲ್ಲಿ ತೊಗೊಂಡು ಅಡ್ಡಾಡಲಿ. ಬಾಗಲಕೋಟೆಗೆ ಹಾಕೋಗಿ ಇಲ್ಲ, ಗದ್ದಿಗೌಡರು ಅದಾರ, ಪಾಪ ಒಳ್ಳೆಯ ಒಬ್ಬ MP ಅದಾರ. ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡಿ ನಾನಿತ್ತು ನಾ ಏನು ಮಾಡೋದು ದಿಲ್ಲಿ ಒಳಗೆ. ನಂದು ಏನೂ ಕೆಲಸ ದಿಲ್ಲಿ ಒಳಗಿಲ್ಲ. ದಿಲ್ಲಿ 10 ವರ್ಷ ನಾನು ನೋಡಿ ಬಂದೀನಿ. ರಾಜ್ಯ ರಾಜಕಾರಣದಾಗೆ ಇರ್ತೀನಿ. ಯಾರು ಹೇಳಿದ್ರು, ಯಾರು ಲಗ ಹೊಡೆದ್ರು ನಾನು ನನ್ನ ವಿಜಯಪುರ ವಿಧಾನಸಭೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ.